ಪೂರ್ಣಚಂದ್ರ ತೇಜಸ್ವಿ ಅವರ ಕತೆ ಕಾದಂಬರಿಗಳನ್ನು ಆಧರಿಸಿ ಬಂದಿರುವಂತಹ ಸಿನಿಮಾಗಳ ಬಗ್ಗೆ ಏನಾದ್ರು ಮಾತಾಡ್ತೀರಾ ಮೇಡಮ್ ಅಂತ ಸೂಚಕವಾಗಿ ಕೇಳಿದ್ರು. ಸೊ ಹಾಗಾಗಿ ಎಲ್ಲ ಸಿನಿಮಾ ಅವ್ರದ್ದು ಎಲ್ಲ ನೋಡಿದ್ದೆ, ಮತ್ತೆ ನೋಡುವಂತಹ ಅವಕಾಶ ಈಗಾಯಿತು. ಸೊ ಸಿನಿಮಾದ ಮೂಲಕ ತೇಜಸ್ವಿಯವರ ಪಾತ್ರ ಪ್ರಪಂಚದ ಪರಿಚಯ ಅಂತ ಸುಮ್ಮನೆ ಕೆಲವು ಟಿಪ್ಪಣಿಗಳ ರೀತಿಯಲ್ಲಿ ನಾನಿವಾಗ ಮಾತಾಡ್ತೀನಿ. ಮೊದಲನೇದಾಗಿ ನಾನೇನು ಹೇಳಬೇಕಿಲ್ಲಿ ಅಂತಂದರೆ, ಸಾಮಾನ್ಯವಾಗಿ ನಾವು ಒಂದು ಕತೆ ಅಥವಾ ಕಾದಂಬರಿಯನ್ನು ಆಧರಿಸಿ ಸಿನಿಮಾ ಬಂದಾಗ ಹೆಚ್ಚಾಗಿ ಅದರ ಬಗ್ಗೆ ಬರುವಂತಹ ಮಾತುಕತೆಗಳು ಏನಂತಂದರೆ, ಸಿನಿಮಾ ಒಂಚೂರು ಚೆನ್ನಾಗಿಲ್ಲ, ಕತೆ ನಾನು ಓದಿದ್ದೀನಿ, ಎಷ್ಟು ಸುಂದರವಾಗಿದೆ ಕತೆ, ಆದರೆ ಬಂದಿರುವಂತಹ ಸಿನಿಮಾ ಅಷ್ಟೇನು ಚೆನ್ನಾಗಿಲ್ಲ. ಇನ್ಫ್ಯಾಕ್ಟ್ ಪೂರ್ಣಚಂದ್ರ ತೇಜಸ್ವಿಯವರ ಕತೆಗಳನ್ನು ಆಧರಿಸಿ ಬಂದಿರುವಂತಹ ಒಂದೆರಡು ಲೇಖನಗಳನ್ನು ಕೂಡ ನಾನು ಓದಿದೆ. ಮೋಸ್ಟ್ ಆಫ್ ದೆಮ್ ಆಲ್ಮೋಸ್ಟ್ ಇದೇ ಥರದ ಜಾಡನ್ನು ಹಿಡಿದು ಬರೆದಿದ್ದಾರೆ. ಅಂದರೆ ಸಿನಿಮಾ ಮಾಡಿದವರಿಗೆ ಪೂರ್ಣಚಂದ್ರ ತೇಜಸ್ವಿಯ ಕಥೆಯ ಸಾರವನ್ನು ಹಿಡಿಯಲಿಕ್ಕೆ ಆಗಿಲ್ಲ, ಅವರ ಪಾತ್ರಗಳನ್ನು ಯಥಾವತ್ತಾಗಿ ಪರದೆ ಮೇಲೆ ತರಕ್ಕೆ ಆಗಿಲ್ಲ, ಹೀಗೆಲ್ಲ ಕ್ರಿಟಿಸಿಸಮ್ಗಳು ಬಂದಿದೆ. ನಾನಿಲ್ಲಿ ಸ್ವಲ್ಪ ವಿಭಿನ್ನವಾದ ಒಂದು ಅಪ್ರೋಚನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಇಲ್ಲಿ ನೆರೆದಿದ್ದೀರಾ. ಸಿನಿಮಾದ ಬಗ್ಗೆ ಒಂದು ರೀತಿಯಲ್ಲಿ ಸಾಹಿತ್ಯದ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೂ ಒಂದು ರೀತಿಯ ಮಡಿವಂತಿಕೆ ಇರುತ್ತೆ. ಸಾಹಿತ್ಯ ಏನೋ ಸುಪೀರಿಯರು, ಸಿನಿಮಾ ಅಂದರೆ ಕಳಪೆ, ಸಾಹಿತ್ಯ ಅನ್ನೋದು ಇಂಟಲೆಕ್ಚುವಲ್ಲು, ಸಿನಿಮಾ ಅನ್ನೋದು ಒಂದು ಮಾಸ್ ಮೀಡಿಯಮ್, ಕಮರ್ಷಿಯಲ್ ಮೀಡಿಯಮ್, ಈ ಥರದ ಕೆಲವು ಕಲ್ಪನೆಗಳಿಂದ ನಾವು ಆಪ್ರೇಟ್ ಮಾಡೋದ್ರಿಂದ ನಮಗೆ ಸಿನಿಮಾನ ಯಾವ ರೀತಿ ನೋಡಬಹುದು, ಪರ್ಟಿಕ್ಯುಲರ್ ಆಗಿ ಸಾಹಿತ್ಯಕ ಪಠ್ಯಗಳ ಮೇಲೆ ಬೇಸಾಗಿರುವಂತಹ ಸಿನಿಮಾನ ಯಾವ ರೀತಿಯಲ್ಲಿ ನೋಡಬಹುದು ಅನ್ನೋದಕ್ಕೆ ಸುಮಾರಾಗಿ ನಾನೊಂದು ಫ್ರೇಮ್ವರ್ಕ್ ಅಂತ ಹೇಳ್ಬೋದು, ಅಥವಾ ಕೆಲವು ಟಿಪ್ಪಣಿಗಳು ಅಂತಲೇ ಅನ್ಕೋಬೋದು. ಅದನ್ನು ಇಲ್ಲಿ ತೋರಿಸಿಕೊಡುವಂತಹ ಪ್ರಯತ್ನ. ನಮ್ಮ ಕನ್ನಡ ಸಿನಿಮಾ ಜಗತ್ತು ನೋಡಿದರೆ ಸುಮಾರು 70ರ ದಶಕದಲ್ಲಿ ಒಂದು ರೀತಿಯಲ್ಲಿ ಪೀಕ್ ಆಫ್ ಅಡ್ಯಾಪ್ಟೇಷನ್ಸ್ ಬೇಸ್ಡ್ ಆನ್ ಲಿಟ್ರೇಚರ್ ಅಂತ ಹೇಳ್ಬೋದು. 70-80ರ ದಶಕದಲ್ಲಿ ಆಮೇಲೆ ಸುಮಾರು ಅಷ್ಟಾಗಿ ಬರಲ್ಲ, ಹೆಚ್ಚಾಗಿ ರೀಮೇಕ್ಗಳು ಬರುತ್ತೆ, ಬೇರೆ ಭಾಷೆಗಳಿಂದ ಕನ್ನಡದಲ್ಲಿ ಬರುವಂತಹ ಸಿನಿಮಾಗಳು ಹೆಚ್ಚು. ಯಾಕೆ ನಮ್ಮ ಸಾಹಿತ್ಯ ಇಷ್ಟು ರಿಚ್ ಆಗಿದ್ರೂ ಕೂಡ ಯಾಕೆ ನಮ್ಮ ಸಿನಿಮಾಕಾರರು ಸಾಹಿತ್ಯವನ್ನು ಬಳಸಿ ಸಿನಿಮಾ ಮಾಡಲ್ಲ ಅನ್ನೋ ಅಳಲು ಒಂದು ಕಡೆ ಇದ್ದರೆ, ಸಿನಿಮಾ ಮಾಡಿದ ಮೇಲೆ ಅಯ್ಯೋ ಸಾಹಿತ್ಯ ನಮ್ಮ ಕತೆ ಅಥವಾ ಕತೆಗಾರರು ತೇಜಸ್ವಿ ಅನ್ನೋರು ಅಂತಹ ಉತ್ತುಂಗದಲ್ಲಿದ್ದಾರೆ, ಅವರ ಕಥೆಯನ್ನು ಯಾವ ರೀತಿ ತಂದಿದ್ದಾರೆ ಇಲ್ಲಿ ಅನ್ನೋವಂಥ ಕ್ರಿಟಿಸಿಸಮ್ ಕೂಡ ಹೆಚ್ಚು ಆ ಥರದ ಮಾತುಗಳನ್ನು ನಾವು ಕೇಳ್ತೀವಿ. ನೀವು ನೋಡಿರೋ ಹಾಗೆ ಅಬಚೂರಿನ ಪೋಸ್ಟ್ ಆಫೀಸ್ ಆ ಕಥಾ ಸಂಕಲನದಿಂದ, ಅದು ಸುಮಾರು 1972-73ರಲ್ಲಿ ಪಬ್ಲಿಷ್ ಆಗಿರುವಂತಹ ಕಥಾ ಸಂಕಲನ. ಅದೇ ಕಥಾ ಸಂಕಲನದಿಂದ ಸುಮಾರು 4 ಚಲನಚಿತ್ರಗಳು ಕನ್ನಡದಲ್ಲಿ ಬಂದಿವೆ. ಮತ್ತು ಬೇರೆ ಬೇರೆ ಕಾಲಘಟ್ಟದಲ್ಲಿ, ನಾನು ಈ ಪ್ರೆಸೆಂಟೇಷನ್ ತಯಾರಿಯಲ್ಲಿದ್ದಾಗ ನನಗೆ ಆಶ್ಚರ್ಯ ಆಗಿದ್ದು ಏನಂದರೆ, 70ರ ದಶಕದಲ್ಲಿ ತೇಜಸ್ವಿಯವರ ಕಥೆಯನ್ನು ಆಧರಿಸಿ ಬಂದಿದೆ, 80ರ ದಶಕದಲ್ಲಿ ಬಂದಿದೆ, 90ರ ದಶಕ, 2000ದಲ್ಲಿ ಮತ್ತು 2020ರಲ್ಲಿ. ಸೊ ವರ್ಚುಲಿ ಎವ್ರಿ ಡೆಕೆಡ್ ತೇಜಸ್ವಿಯವರ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಬಂದಿದೆ. ಅಂದರೆ ಎಲ್ಲೋ ಒಂದು ಕಡೆ ತೇಜಸ್ವಿ ನಮಗೆ ಬೇಕು ಅಥವಾ ಅವರ ಕತೆ ಬೇಕು, ವಾಟ್ ಹೀ ಸೇಯಿಂಗ್ ಈಸ್ ರೆಲೆವೆಂಟ್ ಟು ಅಸ್ ಅನ್ನೋ ಹಾಗೆ ಒಂದು ರೀತಿಯಲ್ಲಿ ಮತ್ತೆ ವಿ ಆರ್ ರೀವಿಸಿಟಿಂಗ್ ಹಿಮ್. ಎಲ್ಲನೂ ಚೆನ್ನಾಗಿಲ್ಲ ಅನ್ನೋ ಆ ಥರದ ಮೌಲ್ಯಮಾಪನಕ್ಕೆ ನಾನಿಲ್ಲಿ ಹೋಗ್ತಾ ಇಲ್ಲ. ಸಿನಿಮಾ ಚೆನ್ನಾಗಿದೆ ಅಥವಾ ಸಿನಿಮಾ ಚೆನ್ನಾಗಿಲ್ಲ ಅದು ನಮಗೆ ಬೇಕಾಗಿರುವಂಥದ್ದೆಲ್ಲ. ಇಟ್ಸ್ ನಾಟ್ ಪ್ರೊಡಕ್ಟಿವ್, ನಮ್ಮನ್ನು ಏನು ತುಂಬ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಜಾಡಲ್ಲ.
ಅದು ಬಿಟ್ಟು ಚೇಂಜ್ ಆಗೇ ಆಗುತ್ತೆ. ಇವಾಗ ಒಂದು ಮಾಧ್ಯಮದಿಂದ ತಾರಕೇಶ್ವರ್ ಸರ್ ಅವರು ಇವಾಗ ಹೇಳಿದ್ರು ಭಾಷಾಂತರ ರಾಜಕಾರಣ ಅಂತ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅಥವಾ ಪ್ರಿಂಟಿಂದ ಟು ಸ್ಕ್ರೀನ್, ಸಾಹಿತ್ಯದಿಂದ ಸಿನಿಮಾಗೆ ಹೋದಾಗ ಅನೇಕ ರೀತಿಯ ಬದಲಾವಣೆಗಳು ಆಗುತ್ತೆ. ಅದು ಸಿನಿಮಾ ಮಾಧ್ಯಮದ ಪಾಸಿಬಿಲಿಟೀಸ್ ಗಳಿಂದ ಆಗಿರ್ಬೋದು, ಅಥವಾ ಪ್ರೇಕ್ಷಕರು ಯಾವ ರೀತಿಯ ಪ್ರೇಕ್ಷಕರು ಪುಸ್ತಕ ಓದ್ತಾರೆ, ಯಾವ ರೀತಿಯ ಪ್ರೇಕ್ಷಕರಿಗೂ ಸಿನಿಮಾಗೆ ಬರ್ತಾರೆ. ಸೊ ಪ್ರೇಕ್ಷಕ ವೃಂದ ವ್ಯತ್ಯಾಸದಿಂದ ಆ ಥರ ಚೇಂಜಸ್ ಆಗಿರ್ಬೋದು, ಅಥವಾ ಕಾಲಘಟ್ಟದಿಂದ ಚೇಂಜಸ್ ಆಗಿರ್ಬೋದು. ಇವಾಗ ಕಡೆ ಸಿನಿಮಾ, ಈ ಸ್ಲೈಡ್ ಮೇಲಿರೋ ಕಡೆ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾ, ಒಂದು 2 ವರ್ಷದ ಹಿಂದೆ ಬಂದಿರುವಂತಹ ಸಿನಿಮಾ. ಸಾಕಷ್ಟು ಜನ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಬರೋದಕ್ಕೆ ಮುಂಚೆ, ಅಂದರೆ ಸಿನಿಮಾ ಪರದೆ ಮೇಲೆ ಬರೋದಕ್ಕೆ ಮುಂಚೆ ನಮಗೆ ವಾಯ್ಸ್ ಓವರ್ ಮೂಲಕ ಒಂದು ಬಹಳ ಮುಖ್ಯವಾದ ಒಂದು ಮಾತು ನಮಗೆ ತಲುಪುತ್ತೆ. ಅದೇನಂತಂದರೆ ವಾಯ್ಸ್ ಓವರ್ ಹೇಳುತ್ತೆ, ತೇಜಸ್ವಿ ಅವರು ಅವರ ಕಥೆಯನ್ನು ಆಧರಿಸಿ ಬಂದಿರುವಂಥ ಸಿನಿಮಾ ಇದು. ಆದರೆ ಪಾತ್ರಗಳು, ಸನ್ನಿವೇಶಗಳು ಯಾವ ರೀತಿ ನಮಗೆ ಈಗಿನ ಕಾಲಘಟ್ಟಕ್ಕೆ ಬೇಕೋ ಅದಕ್ಕೆ ಆ ಮಾರ್ಪಾಡುಗಳನ್ನು ನಾವು ಈ ಸಿನಿಮಾದಲ್ಲಿ ಮಾಡ್ಕೊಂಡಿದ್ದೀವಿ. ಅಂದರೆ ತೇಜಸ್ವಿಯನ್ನ ಒಂದು ಒರಿಜಿನಲ್ ಗಾಡ್ ಹೂಮ್ ವಿ ಮಸ್ಟ್ ವರ್ಷಿಪ್ ಅನ್ನೋದು ಆಟಿಟ್ಯೂಡ್ ಅಲ್ಲ ಇಲ್ಲಿ. ಸೊ ಅವರು ಹೇಳಿರುವಂತಹ ಮಾತುಗಳು ನಮಗೆ ಇವಾಗ ಮುಖ್ಯ, ಒಂದು ಎಚ್ಚರಿಕೆ. ಆ ಮಾತುಗಳನ್ನು ತಲುಪಿಸೋದಕ್ಕೆ ಬೇಕಾಗಿರುವಂತಹ ರೀತಿ ಇದೆಯಲ್ಲ, ಆ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಳವಡಿಸ್ಬೋದು. ಹೊಸ ಪಾತ್ರಗಳನ್ನು ಸೃಷ್ಟಿಸ್ಬೋದು, ಅಥವಾ ಹೊಸ ರೀತಿಯ ನರೇಷನ್, ಕತೆ ಕಟ್ಟುವಿಕೆ ಉಪಯೋಗಿಸ್ಬೋದು, ಹಾಡು ಉಪಯೋಗಿಸ್ಬೋದು, ಅಥವಾ ಇನ್ನೇನೋ ಉಪಯೋಗಿಸಿ ಮತ್ತೆ ಹೊಸ ರೀತಿಯಲ್ಲಿ ಕತೆ ಹೇಳುವಂತಹ ಪ್ರಕ್ರಿಯೆ. ಇದನ್ನೇ ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಹೇಗೆ ಓಪನ್ ಆಗಿ ಸಿನಿಮಾ ಶುರುವಾಗಕ್ಕೆ ಮುಂಚೆನೇ ಹೇಳಿದಾರೋ ಸಿನಿಮಾ ಮಾಡೋರು, ಅದೇ ರೀತಿಯಲ್ಲಿ 70ರ ದಶಕದಿಂದ ಬಂದ ಎಲ್ಲ ಸಿನಿಮಾಕಾರರು ಅದನ್ನು ಒಂದು ವಾರ್ನಿಂಗ್ ಆಗಿ ಕೊಟ್ಬಿಟ್ಟಿದ್ರೆ ನಮಗೆ ಈ ರೀತಿಯ ನೆಗೆಟಿವ್ ಕ್ರಿಟಿಸಿಸಮ್ ಬರದೇ ಇರ್ತಿತ್ತೇನೋ. ಅಂದರೆ ಸಿನಿಮಾ ಅಷ್ಟೇನು ಚೆನ್ನಾಗಿಲ್ಲ, ತೇಜಸ್ವಿ ಅವರ ಎಸೆನ್ಸು ಸಿನಿಮಾ ಹಿಡಿದುಕೊಟ್ಟಿಲ್ಲ, ಎಷ್ಟೊಂದು ಬದಲಾವಣೆಗಳಾಗೋಗಿವೆ. ಎಸ್, ಇನ್ಫ್ಯಾಕ್ಟ್ ಎಲ್ಲ ಸಿನಿಮಾಗಳಲ್ಲೂ ಬದಲಾವಣೆಗಳನ್ನು ಕಾಣ್ತೀವಿ. ನಾನು ಸೂಕ್ಷ್ಮವಾಗಿ ಕೆಲವು ಬದಲಾವಣೆಗಳ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಮತ್ತು ಯಾಕೆ ಅವು ಬಂದಿರ್ಬೋದು, ಅಥವಾ ಯಾಕೆ ಅವು ಬಂದಿರ್ಬೋದು ಅನ್ನೋದಕ್ಕಿಂತ ಅವು ಅಳವಡಿಕೆ ಆಗಿರೋದ್ರಿಂದ ಸಿನಿಮಾ ಒಂದು ಹೊಸ ಇಂಟರ್ಪ್ರಿಟೇಷನ್, ಕತೆಗೆ ಒಂದು ಹೊಸ ಇಂಟರ್ಪ್ರಿಟೇಷನ್ ಯಾವ ರೀತಿಯಲ್ಲಿ ಕೊಡ್ತಾ ಇದೆ ಅನ್ನೋದರ ಕಡೆ ನಿಮ್ಮ ಗಮನ ಹರಿಸುವ ಯತ್ನ ಇದು. ಮತ್ತು ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ಈ ಸಿನಿಮಾಗಳ ಬಗ್ಗೆ ವಿಷಯಗಳನ್ನು ನೋಡ್ತಾ ಇರಬೇಕಾದ್ರೆ ಅಂದರೆ ಈ ತೇಜಸ್ವಿ ಆಫ್ ಕೋರ್ಸ್ ಎಲ್ಲ ಸಿನಿಮಾದಲ್ಲೂ ಅವರ ಕಥೆಯನ್ನು ಆಧರಿಸಿದ್ದಕ್ಕೆ ಅವರಿಗೆ ಕ್ರೆಡಿಟ್ಸ್ ಕೊಡ್ತಾರೆ. ಅದಲ್ಲದೆ ಅನೇಕ ಸಂದರ್ಭಗಳಲ್ಲಿ, ಅನೇಕ ಸಿನಿಮಾಗಳಲ್ಲಿ ಬೇರೆ ಬೇರೆ ಅವರು ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಅಂದರೆ ಕಥೆ ಸಿನಿಮಾಕ್ಕೆ ಅಳವಡಿಸುವಂತಹ ಪ್ರಕ್ರಿಯೆ. ಅಂದರೆ ಒಂದು ರೀತಿಯಲ್ಲಿ ತೇಜಸ್ವಿ ಮತ್ತೆ ಸ್ಕ್ರೀನ್ ಪ್ಲೇ ಬಂದಿದೆ, ಮತ್ತೆ ಸ್ಕ್ರೀನ್ ಮೇಲೆ. ಫಾರ್ ಇನ್ಸ್ಟೆನ್ಸ್, ಅಬಚೂರನ ಪೋಸ್ಟ್ ಆಫೀಸ್ ನೋಡ್ತು ಅಂತಂದರೆ VM ಇನಾಮ್ದಾರ್ ಅವರು ಸ್ಕ್ರೀನ್ ಪ್ಲೇ ಅದಕ್ಕೆ ತಯಾರಿಸಿ ಸಿದ್ಧಪಡಿಸ್ತಾರೆ. ಅಂದರೆ ಕಥೆ ಸಿನಿಮಾಗಾಗಿ ಕತೆ ಕಟ್ಟುವಿಕೆ ಇನಾಮ್ದಾರ್ ಅವರ ಕೈಯಲ್ಲಿ ಮಾಡಿಸ್ತಾರೆ. ಒಂದು ರೀತಿಯಲ್ಲಿ ಸಿನಿಮಾಗೆ ಇಬ್ಬರು ಬರಹಗಾರರು ಅಂತ ನೋಡ್ಬೋದು. ಒಂದು ಸಾಹಿತ್ಯವನ್ನು ಬರೆದಿರೋರು, ಇನ್ನೊಂದು ಸ್ಕ್ರೀನ್ ಪ್ಲೇ ಬರೆದಿರೋರು ಅಂತ. ಹಾಗೆ ಇದು ಕುಬ್ಬಿ ಮತ್ತು ಇಯಾಳ ನಾವು ತಗೊಂಡ್ರೆ ಗಿರೀಶ್ ಕಾಸರವಳ್ಳಿಯವರು, ಸದಾನಂದ ಸುವರ್ಣ ಅವರು ಡೈರೆಕ್ಟ್ ಮಾಡಿದ್ರು, ಗಿರೀಶ್ ಕಾಸರವಳ್ಳಿಯವರು ಅದಕ್ಕೆ ಚಿತ್ರಕಥೆ ಬರೆದಿದ್ದಾರೆ. ಸೊ ಒಂದು ರೀತಿಯಲ್ಲಿ ಚಿತ್ರಕ್ಕೆ ಬೇಕಾಗಿರುವ ಅಥವಾ ಚಲನಚಿತ್ರ ಮಾಧ್ಯಮಕ್ಕೆ ಬೇಕಾಗಿರುವ ಬದಲಾವಣೆಗಳನ್ನು ಮಾಡುವುದಕ್ಕೆ ಬೇರೆ ಬೇರೆ ಅವರು ನೇಮಕಗೊಂಡಿದ್ದಾರೆ. ಮತ್ತು ಅದನ್ನು ಬರೆದು ಸಿನಿಮಾ ರೂಪಕ್ಕೆ ತಂದಿರೋದನ್ನು ನಾವು, ಆ ಪ್ರೋಸೆಸ್ನ ನಾವು ಇಲ್ಲಿ ನೋಡಬಹುದು. ಸೊ ಅಬಚೂರನ ಪೋಸ್ಟ್ ಆಫೀಸ್ ಆ ಸಣ್ಣ ಕಥೆಯ ಕಲೆಕ್ಷನ್ ಬೇಸ್ ಮಾಡಿ
4 ಚಲನಚಿತ್ರಗಳು ಬಂದಿವೆ. 1973ರಲ್ಲಿ ಎನ್ ಲಕ್ಷ್ಮೀನಾರಾಯಣ್ ಅವರು ತೆಗೆದ ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನೋ ಸಿನಿಮಾ, ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶಕತ್ವದಲ್ಲಿ ಬಂದ ತಬರನ ಕತೆ ಸಿನಿಮಾ, ಅದು 1986ರಲ್ಲಿ ಬರುತ್ತೆ. 92ರಲ್ಲಿ ಕುಬಿ ಮತ್ತು ಇಯಾಳ ಸದಾನಂದ್ ಸುವರ್ಣ ಅವರದು, ಮತ್ತು ಡೇರ್ ಡೆವಿಲ್ ಮುಸ್ತಾಫಾ ಇತ್ತೀಚೆಗೆ ಬಂದಿರುವಂತಹ ಸಿನಿಮಾ. ಮತ್ತೆ ನಾವು ನೋಡಿದ್ರೆ ಚಿದಂಬರ ರಹಸ್ಯ ಈ ಕಾದಂಬರಿ 1985ರಲ್ಲಿ ಬರುತ್ತೆ. ಗಿರೀಶ್ ಕಾರ್ನಾಡ್ ಅವರು ಚಿದಂಬರ ರಹಸ್ಯ ಅನ್ನೋ ಹೆಸರಿನಲ್ಲೇ ಒಂದು TV ಸರಣಿಯನ್ನು 2006ರಲ್ಲಿ, ಸುಮಾರು 11 ವರ್ಷಗಳ ನಂತರ 2006ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶಕತ್ವದಲ್ಲಿ ಬರುತ್ತೆ. ಎಷ್ಟು ಜನ ನೋಡಿದಿರೋ ಇದು ಇಲ್ವೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದು ಮರ್ತಿದ್ದೆ, ನಾನು ಹೇಳಿದಂಥ ಸಿನಿಮಾಗಳು ಎಲ್ಲನೂ ಇಲ್ಲಿ ಉಲ್ಲೇಖಿಸುತ್ತಿರುವ ಸಿನಿಮಾ ಮತ್ತು ಈ TV ಸರಣಿ ಎಲ್ಲನೂ ನಿಮಗೆ ಯೂಟ್ಯೂಬ್ನಲ್ಲಿ ಲಭ್ಯವಾಗಿದೆ. ಆಶ್ಚರ್ಯವಾಗುವಂಥದ್ದು ಏನಂದರೆ ಸಾವಿರಾರು, ಕೆಲವು ಬಾರಿ ಮಿಲಿಯನ್ಸ್ ಆಫ್ ವ್ಯೂವರ್ಸ್ ಇದನ್ನು ನೋಡಿದ್ದಾರೆ ಮತ್ತು ಇದರ ಬಗ್ಗೆ ಕಾಮೆಂಟ್ಗಳನ್ನ ಮಾಡಿದ್ದಾರೆ. ತೇಜಸ್ವಿಯನ್ನು ಎಷ್ಟು ಜನ ಮುಂಚೆ ಓದ್ಕೊಂಡಿದ್ರೋ ಗೊತ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ನಾವು ಈಗ ಹೋಗಿ ಪುಸ್ತಕ ಓದಬೇಕು ಅಂತ ಹೇಳೋವಂಥ ಜನಗಳು ಅನೇಕರಿದ್ದಾರೆ ಕಾಮೆಂಟ್ಗಳನ್ನು ನಾವು ನೋಡುವಾಗ. ಮತ್ತು ಈ ಸಿನಿಮಾನ ತೇಜಸ್ವಿ ಪ್ರಪಂಚಕ್ಕೆ ಯಾವ ರೀತಿಯಲ್ಲಿ ಕರೆದುಕೊಂಡು ಹೋಗಿವೆ ಅಂತ ತುಂಬ ಕಾಮೆಂಟ್ಸ್. ಫಾರ್ ಇನ್ಸ್ಟೆನ್ಸ್, ಒನ್ ಆಫ್ ದ ಮೋಸ್ಟ್ ಕಾಮೆಂಟೆಡ್ ಫಿಲ್ಮ್ಸ್ ನೋಡ್ತು ಅಂತಂದರೆ ಕಿರುಗೂರಿನ ಗಯ್ಯಾಳಿಗಳು. 2016ರಲ್ಲಿ ಬಂದಂತಹ ಕಿರುಗೂರಿನ ಗಯ್ಯಾಳಿಗಳು ಥಿಯೇಟರ್ನಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಇರ್ಬೋದು ಅಥವಾ ತಬರನ ಕತೆ ಇರ್ಬೋದು, ಎಷ್ಟು ಜನ ನೋಡಿಲ್ವೋ ಗೊತ್ತಿಲ್ಲ. ಆದರೆ ಇವಾಗ ದೇಶದ ಅಥವಾ ನಮ್ಮ ಪ್ರಪಂಚದ ಯಾವ ಮೂಲೆಯಲ್ಲಿ ಕುಳಿತುಕೊಂಡಿದ್ದರೂ ಈ ಸಿನಿಮಾಗಳನ್ನು ನೋಡಬಹುದು. ಆ್ಯಂಡ್ ಮೆನಿ ಆಫ್ ದೆಮ್ ಹ್ಯಾವ್ ಸಬ್ಟೈಟಲ್ಸ್, ಇಂಗ್ಲೀಷ್ ಸಬ್ಟೈಟಲ್ಸ್ಗಳಿವೆ. ಸೊ ಕನ್ನಡದವ್ರು ಅಲ್ಲದೇನೆ ಕನ್ನಡೇತರರು ಇದನ್ನು ನೋಡಿ ಆನಂದಿಸುವಂತಹ ಚಿತ್ರಗಳು. ಇನ್ಫ್ಯಾಕ್ಟ್ ಕೆಲವರು ಬೇರೆ ಭಾಷೆಯವರು ಈ ಸಿನಿಮಾಗಳನ್ನು ನೋಡಿ ಕಾಮೆಂಟ್ ಮಾಡಿರೋದನ್ನು ನಾನು ಹೆಚ್ಚಾಗಿ ನಾನು ಅನಲೈಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಸುಮ್ಮನೆ ಕಣ್ಣಾಡಿಸಿದಾಗ ಯೂಟ್ಯೂಬ್ ಕಾಮೆಂಟ್ಸ್ಗಳು ಮತ್ತು ವ್ಯೂಸ್ಗಳನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಅಂದರೆ ಒಬ್ಬ ಲೇಖಕ ಬರೆದು ಅದು ಪುಸ್ತಕದಲ್ಲಿ ಒಂದು ಸೆಟ್ ಆಫ್ ರೀಡರ್ಸ್ಗೆ ತಲುಪೋದು ಒಂದು, ಇನ್ನೊಂದು ಸಿನಿಮಾದ ಮೂಲಕ ಮತ್ತು ಇವಾಗ ಇಂಟರ್ನೆಟ್ ಮತ್ತು ಯೂಟ್ಯೂಬ್ಗಳ ಮೂಲಕ ಹೊಸ ವ್ಯೂವರ್ಸ್ನ ತಲುಪುವಂಥದ್ದು ಇನ್ನೊಂದು. ಅಂದರೆ ನಿಮ್ಮಂಥ ಯಂಗರ್ ಜನರೇಷನ್. ಸೊ ನಾವು ನಿಮ್ಮ ಮೇಲೆ ತುಂಬ ಸಲ ಪ್ರೆಷರ್ ಆಗ್ತೀವಿ, ಪುಸ್ತಕ ಓದಿ ಅಂತ. ನೀವು ಓದಲ್ಲ ಅಂತ ಟೀಚರ್ಸ್ಗಳಾಗಿ ನಾವು ಬೇಜಾರು ಮಾಡ್ಕೊಳ್ಳೋದಿದೆ. ಆದರೆ ನಿಮ್ಮ ಪ್ರಪಂಚ ಸಿನಿಮಾ ಪ್ರಪಂಚ, ನಿಮ್ಮ ಪ್ರಪಂಚ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ವರ್ಲ್ಡ್. ಸೊ ನಿಮಗೆ ಯೂಟ್ಯೂಬಲ್ಲಿ ಕಾಣುವಂತಹ ಕಂಟೆಂಟ್ ಈಸ್ ಮೋರ್ ಆಕ್ಸೆಸಿಬಲ್ ಟು ಯು, ಆಕ್ಸೆಪ್ಟಬಲ್ ಟು ಯು ರಾದರ್ ದೆನ್ ರೀಡಿಂಗ್ ಅ ಬುಕ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ತೇಜಸ್ವಿ ಅವರ ಈ ಸಿನಿಮಾಗಳ ಮೂಲಕ ಒಂದು ರೀತಿಯಲ್ಲಿ, ತೇಜಸ್ವಿ ಕಥೆಗಳ ಆಧರಿಸಿದ ಸಿನಿಮಾಗಳ ಮೂಲಕ ಒಂದು ರೀತಿಯಲ್ಲಿ ತೇಜಸ್ವಿ ಅವರು ನಮ್ಮ ಜೊತೆ ಬದುಕಿ ಉಳಿದು ಎಲ್ಲ ಕಡೆ ಪಸರಿಸ್ತಿರೋದನ್ನು ನಾವು ಕಾಣ್ಬೋದು. ಸೊ ಚಿದಂಬರ ರಹಸ್ಯ 6 ಸಂಚಿಕೆಯ ಸರಣಿ, ಸುಮಾರು 20-25 ನಿಮಿಷದ ಸರಣಿ ಇದು. ಮತ್ತು 1990ರಲ್ಲಿ ಅವರ ಸಣ್ಣ ಕಥೆಗಳ ಸಂಗ್ರಹ ಬರುತ್ತೆ, ಕಿರುಗೂರಿನ ಗಯ್ಯಾಳಿಗಳು, ಅದರಲ್ಲಿ ಒಂದು ಸಣ್ಣ ಕತೆ. ಅದನ್ನು ಆಧರಿಸಿ 2016ರಲ್ಲಿ ಸುಮನ ಕಿತ್ತೂರ್ ಅವರ ನಿರ್ದೇಶನದಲ್ಲಿ ಕಿರುಗೂರಿನ ಗಯ್ಯಾಳಿಗಳು ಬರುತ್ತೆ. ಸೊ ಇದು ನಾನು ಇಟ್ಕೊಂಡಿರುವಂತಹ ನನ್ನ ಸೋರ್ಸ್ ಮೆಟೀರಿಯಲ್, ಇವತ್ತಿನ ಮಾತಿನ ಸೋರ್ಸ್ ಮೆಟೀರಿಯಲ್ನ ಸೂಕ್ಷ್ಮ ಪರಿಚಯ ಅಷ್ಟೇ. ನನ್ನ ಟಿಪ್ಪಣಿಯ ವಿಭಾಗಗಳು ಹೀಗಿವೆ. ಮೊದಲನೇದಾಗಿ ನಾನು ಹೇಳಿದಂತೆ ನಾನು ಪಠ್ಯವನ್ನು, ಅಂದರೆ ತೇಜಸ್ವಿಯವರ ಕತೆ ಒಂದು ಕಡೆ, ಸಿನಿಮಾ ಒಂದು ಕಡೆ ಇಟ್ಟು ಅದನ್ನು ಹೊಂದಿಸಿ ಹೋಲಿಸಿ ಮಾತನಾಡುವ ಕೆಲಸವನ್ನು ಅಷ್ಟಾಗಿ ಮಾಡಲ್ಲ.
ಬಟ್ ಇವೆರಡು ಅಂದರೆ ಸಿನಿಮಾದಲ್ಲಿ ದಕ್ಕುವ ಬೋಬಣ್ಣ ಮತ್ತು ತಬರ, ಇವರ ಬಗ್ಗೆ ನಾನು ಕೆಲವು ಅಂಶಗಳನ್ನು ಹೇಳೋದಿದೆ. ಅದನ್ನು ಐ ವಿಲ್ ಕೀಪ್ ದ ಶಾರ್ಟ್ ಸ್ಟೋರಿ ಆಸ್ ರೆಫರೆನ್ಸ್ ಪಾಯಿಂಟ್. ನಾನು ಇವೆರಡು ಪಾತ್ರಗಳ ಬಗ್ಗೆ ಮಾತಾಡಬೇಕಾದ್ರೆ, ಎರಡನೇ ಪಾಯಿಂಟ್ ನಾನು ಮಾತಾಡಬೇಕಾಗಿರೋದು ದ ಮೆನ್ ಆಫ್ ಸೈನ್ಸ್ ಇನ್ ತೇಜಸ್ವಿಸ್ ಫಿಲ್ಮ್ಸ್. ಕುಬಿ ಮತ್ತು ಇಯಾಳದ ಡಾಕ್ಟರ್ ಕುಬೇರ ಮತ್ತು ಡಾಕ್ಟರ್ ಪಾಟೀಲ್ ಬರ್ತಾರೆ ಚಿದಂಬರ ರಹಸ್ಯದಲ್ಲಿ. ಸೊ ಇವರಿಬ್ಬರು ಇವರು ಬರೋಂತಹ ಕಾಲಘಟ್ಟ ಬೇರೆ ಬೇರೆ. 85ರಲ್ಲಿ ಚಿದಂಬರ ರಹಸ್ಯ ಬರೋದು, ಮತ್ತು ಇದು 70ರ ದಶಕದಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಕಥಾ ಸಂಗ್ರಹ ಬರುತ್ತೆ. ಸೊ ಹಾಗಾಗಿ ಕೆಲವು ವ್ಯತ್ಯಾಸಗಳಿದೆ. ಸಮಯ ಬದಲಾವಣೆ ಆದಾಗ ಬಂದಂತಹ ವ್ಯತ್ಯಾಸಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಮೂರನೇದಾಗಿ ನನಗೆ ಬಹಳ ಇಷ್ಟವಾದ ಮತ್ತು ಆಶ್ಚರ್ಯ ತಂದು ಕೊಟ್ಟಂತಹ ಎರಡು ಹೆಣ್ಣು ಪಾತ್ರಗಳು, ಜಯಂತಿ ಮತ್ತು ರಮಾಮಣಿ. ಜಯಂತಿ ಎಲ್ಲಿ ಬರುತ್ತೆ, ಯಾರು ಹೇಳ್ತೀರಾ? ಚಿದಂಬರ ರಹಸ್ಯದ ಜಯಂತಿ ಮತ್ತು ರಮಾಮಣಿ ಡೇರ್ ಡೆವಿಲ್ ಮುಸ್ತಫಾ. ಸೊ ನಾನು ಅಂದ್ಕೊಂಡಿರೋ ಪ್ರಕಾರ ಭಾರತದ ಅನೇಕ ಭಾಷೆಯ ಸಿನಿಮಾಗಳನ್ನು ನಾನು ನೋಡ್ತಿರ್ತೀನಿ. ಹಿಂದೂ ಹುಡುಗಿ, ಹಿಂದೂ ವಿದಿನ್ ಕೋಟ್ಸ್ ಹುಡುಗಿ ಮುಸ್ಲಿಂ ಹುಡುಗನನ್ನು ಪ್ರೀತಿಸುವುದು, ಅಪ್ಪಿಕೊಳ್ಳುವುದು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಬಹಳ ವಿರಳ. ಸೊ ಇನ್ನೊಂದು ರೀತಿಯಲ್ಲಿ ಆಗ್ಬೋದು. ನಮ್ಮ ಮಣಿರತ್ನಂ ಸಿನಿಮಾ ಬಾಂಬೆನಲ್ಲಿ ಆಗಿರುವಂತೆ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನು ಪ್ರೇಮಿಸೋದು ನಾವು ನೋಡ್ತೀವಿ. ಆದರೆ ಹಿಂದೂ ಹುಡುಗಿ, ಅದು ರಮಾಮಣಿ ಅಯ್ಯಂಗಾರ್ ಮನೆತನದ ಹುಡುಗಿ, ಬ್ರಾಹ್ಮಣ ಮನೆತನದ ಹುಡುಗಿ ಮುಸ್ತಫಾನನ್ನು ತಬ್ಬಿಕೊಳ್ಳುವುದು, ಅದು ತುಂಬ ನನಗೆ ಆಶ್ಚರ್ಯವನ್ನು ಮೂಡಿಸಿದಂತಹ ಒಂದು ಮೂಮೆಂಟ್ ಸಿನಿಮಾದಲ್ಲಿ. ಹಾಗೆ ಜಯಂತಿ ಕೂಡ, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತೀನಿ. ಮತ್ತು ಕಡೆಯದಾಗಿ ಗಯ್ಯಾಳಿ. ನಮ್ಮಲ್ಲಿ ನಮಗೆಲ್ಲರಿಗೂ ಗೊತ್ತು ಯಾವ ರೀತಿಯಲ್ಲಿ ಗಯ್ಯಾಳಿ ಅಂದರೆ ಅದನ್ನು ನೆಗೆಟಿವ್ ಆಗಿ ಬಳಸುವಾಗ ತೇಜಸ್ವಿ ಅವರ ಕಥೆಯಲ್ಲಿ ಗಯ್ಯಾಳಿ ಪ್ರತಿನಿಧೀಕರಣ ಹೇಗಾಗತ್ತೆ ಅನ್ನೋದು. ಸೊ ಇದು ಸುಮಾರು 4 ವಿಷಯಗಳ ಬಗ್ಗೆ ಇವಾಗ ಐ ವೋಂಟ್ ಬಿ ಎಲಾಬರೇಟ್, ಬಟ್ ಸೂಚಕವಾಗಿ ಸುಮ್ಮನೆ ಮಾತಾಡ್ತೀನಿ. ಮೊದಲು ಸಿನಿಮಾದಲ್ಲಿ ದಕ್ಕುವ ಬೋಬಣ್ಣನ ಪಾತ್ರ. ನೀವು ಅಬಚೂರಿನ ಪೋಸ್ಟ್ ಆಫೀಸಲ್ಲಿ ಬಂದಿರುವಂತಹ ಬೋಬಣ್ಣ ಒಂದು ರೀತಿಯಲ್ಲಿ ಗ್ರೇ ಕ್ಯಾರೆಕ್ಟರ್. ಅವನು ತುಂಬ ಕೆಟ್ಟೋನು ಅನ್ನೋಕ್ಕೂ ಆಗಲ್ಲ. ಒಂದು ರೀತಿಯ ಕ್ಯೂರಿಯಾಸಿಟಿ, ಪರ್ಟಿಕ್ಯುಲರ್ಲಿ ಲೈಂಗಿಕತೆ ಬಗ್ಗೆ ಅವನಲ್ಲಿ ಹುಟ್ಟುವಂತಹ ಕ್ಯೂರಿಯಾಸಿಟಿ, ಮತ್ತು ಅದರಿಂದ ಆಗುವಂತಹ ಮುಜುಗರಗಳು, ಮತ್ತು ಅದೇನೋ ನಾವು ಸಣ್ಣದು ಅನ್ಕೋತೀವಿ, ಅದೇನು ಇಟ್ಸ್ ಹಾರ್ಮ್ಲೆಸ್, ಯಾರಿಗೋ ಯಾವುದೋ ಒಂದು ಸಣ್ಣ ಮೊಮೆಂಟ್ ಅಥವಾ ಗಳಿಗೆ ಇರ್ಬೋದು, ಅದು ಹೋಗ್ತಾ ಹೋಗ್ತಾ ಹೇಗೆ ಒಂದು ಹೆಮ್ಮರವಾಗಿ ಬೆಳೆದು ಮತ್ತು ಊರಿನ ಬಗ್ಗೆ ಅವನು ಮತ್ತು ಇತರರು ಮಾಡುವಂತಹ ಗಾಸಿಪ್ಗಳು ಯಾವ ರೀತಿಯಲ್ಲಿ ಅವನಿಗೆ ಹೇಗೆ ಅವನ ಜೀವನವನ್ನೇ ತಳಮೇಲೆ ಮಾಡಿಬಿಡುತ್ತಲ್ಲ, ಆ ರೀತಿಯಲ್ಲಿ ಒಂದು ಅದ ಕತೆ ಓದುವಾಗ ಒಂದು ರೀತಿಯಲ್ಲಿ ಶಾಕಿಂಗು. ಈ ಸಣ್ಣದು ಹೇಗೆ ಬೆಳೆದು ಇಷ್ಟು ಒಂದು ಮನುಷ್ಯನ ಜೀವನವನ್ನೇ ಅವನು ಕಟ್ಟಿಕೊಂಡಿರುವಂತಹ ಜೀವನವನ್ನೇ ಯಾವ ರೀತಿಯಲ್ಲಿ ಅವನಿಗೆ ಮುಳುವಾಗತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಈ ಸಿನಿಮಾದಲ್ಲಿ ನೀವು ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಅಬಚೂರಿನ ಪೋಸ್ಟ್ ಆಫೀಸ್ ಸಿನಿಮಾ. ಒಂದು ರೀತಿಯಲ್ಲಿ ಸಿನಿಮಾದ ಪ್ರಪಂಚ ಅಷ್ಟೊಂದು ಕಾಂಪ್ಲೆಕ್ಸ್ ಅಲ್ಲದ ಪ್ರಪಂಚ. ಸಾಹಿತ್ಯಕ್ಕೆ ಹೋಲಿಸಿದರೆ ಒಂದು ರೀತಿಯಲ್ಲಿ ಕಾಂಟ್ರವರ್ಷಿಯಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಕಪ್ಪು ಬಿಳುಪು ಪಾತ್ರಗಳನ್ನು ನಮಗೆ ಕಾಣುವಂತಹ ಒಂದು ನಾವು ಅದನ್ನು ಇಚ್ಛಿಸ್ತೀವಿ. ಅಂದರೆ ದೇರ್ ಆರ್ ಹೀರೋಸ್ ಆ್ಯಂಡ್ ದೇರ್ ಆರ್ ವಿಲನ್ಸ್. ಸೊ ಈ ಗ್ರೇ ಕ್ಯಾರೆಕ್ಟರ್ಸ್ನ ನಾವು ಯಾವ ರೀತಿ ಪ್ರತಿನಿಧೀಕರಿಸೋದು ಅಂತಲೂ ಗೊತ್ತಾಗಲ್ಲ. ಅದೇ ಕನ್ಫ್ಯೂಷನಲ್ಲಿ ಲಕ್ಷ್ಮೀನಾರಾಯಣ್ ಕೂಡ ಇದ್ದಾರೆ ಸಿನಿಮಾದ ನಿರ್ದೇಶಕರು ಅಂತ ಅಂದ್ಕೊಂಡಿದ್ದೀನಿ. ಬೋಬಣ್ಣನ ಒಂದು ರೀತಿಯಲ್ಲಿ ಮಿಸ್ಅಂಡರ್ಸ್ಟುಡ್, ಟ್ರಾಜಿಕ್ ಮಿಸ್ಅಂಡರ್ಸ್ಟುಡ್ ಫಿಗರ್ ಥರ ಮಾಡಿ ಇಲ್ಲಿಗೊಬ್ಬಳು ವಿಲನ್ ಬೇಕಲ್ಲ, ಸೊ ಅವನ ಅತ್ತೆಯನ್ನು ವಿಲನ್ ಪಾತ್ರ ವೆರಿ ಈಸಿಲಿ
ಅವಳು. ಆದರೆ ನಾವು ಸಣ್ಣ ಕಥೆಯಲ್ಲಿ ನೋಡಿದಾಗ ಅವಳಿಗಿರೋ ಇನ್ಸೆಕ್ಯೂರಿಟೀಸ್, ಅತ್ತೆಗಿರುವಂತಹ ಇನ್ಸೆಕ್ಯೂರಿಟೀಸ್ ಅದೆಲ್ಲ ನಾವು ನೋಡ್ತೀವಿ. ಇಲ್ಲಿ ಅದೇನೂ ಇಲ್ಲ. ಒಂದು ರೀತಿಯಲ್ಲಿ ಅವಳ ಪವರ್ ತೋರಿಸೋಕ್ಕೆ, ಒಂಥರ ಡಾಮಿನಿಯರಿಂಗ್ ಪರ್ಸನಾಲಿಟಿ ತೋರಿಸೋಕ್ಕೆ, ಮತ್ತು ಮಗಳನ್ನು ಹದ್ಬಸ್ತಿನಲ್ಲಿ ಇಡುವಂತಹ ರೀತಿಯಲ್ಲಿ ಅವರಿಬ್ಬರನ್ನ ಬೇರ್ಪಡಿಸುವಂತಹ ರೀತಿಯಲ್ಲಿ ಅವಳು ನಡ್ಕೊಳ್ತಾಳೆ. ಸೊ ಒಂದು ಹೀರೋ ಮತ್ತು ವಿಲನ್ ಕ್ಯಾರೆಕ್ಟರ್ಸ್ ಅಲ್ಲಿ ಎರಡು ಸೃಷ್ಟಿಯಾಗೋಗುತ್ತವೆ. ಬೋಬಣ್ಣ ಒಬ್ಬ ಹೀರೋ, ಸೊ ಹೀರೋ ಹ್ಯಾಸ್ ಟು ವಿನ್ ಇನ್ ದಿ ಎಂಡ್ ಅಲ್ವಾ. ಸೊ ಹೀರೋ ಸೋಲಕ್ಕಾಗಲ್ಲ. ಸೊ ಹಾಗಾಗಿ ನಮಗೆ ಅಬಚೂರಿನ ಪೋಸ್ಟ್ ಆಫೀಸ್ ಯಾವ ರೀತಿಯಲ್ಲಿ ಅವನು ಎಲ್ಲ ಬಿಟ್ಟು ಬೋಬಣ್ಣ ಹೊಟ್ಟೋಗ್ತಾನೆ ಸಣ್ಣ ಕಥೆಯಲ್ಲಿ, ಆದರೆ ಸಿನಿಮಾದಲ್ಲಿ ಅವನ ಹೆಂಡತಿ ನೀನೇ ಸರಿ ಅನ್ನೋ ರೀತಿಯಲ್ಲಿ ಅವನ ಜೊತೆ. ಸೊ ಆ್ಯಸ್ ಅ ಹೀರೋ ಹಿ ವಿನ್ಸ್ ಹಿಸ್ ವೈಫ್, ಹಿ ಮ್ಯಾನೇಜಸ್ ಟು ವಿನ್ ಹಿಸ್ ವೈಫ್. ಮತ್ತು ಹೆಂಡತಿ ಜೊತೆ ಅವನು ಇಬ್ಬರು ಮನೆ ಬಿಟ್ಟು ಅವಳ ತಾಯಿಯನ್ನು ಬಿಟ್ಟು ಹೋಗ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಸಿನಿಮಾದ ಲಿಮಿಟೇಷನ್, ಅಥವಾ ಸಿನಿಮಾ ಪ್ರೇಕ್ಷಕರು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಸಿನಿಮಾಕಾರರು ಈ ಥರ ಕಟ್ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಕ್ಲಿಯರ್ ಆಗಿ ಒಬ್ಬ ಹೀರೋ ಮತ್ತು ಒಬ್ಬ ವಿಲನ್ನನ್ನು ಚಿತ್ರದಲ್ಲಿ, ಅಬಚೂರಿನ ಪೋಸ್ಟ್ ಆಫೀಸ್ ಚಿತ್ರದಲ್ಲಿ ಸೃಷ್ಟಿಸ್ತಾರೆ. ಹಾಗೆ ನಾವು ತಬರನ ಕತೆ, ಕಾಸರವಳ್ಳಿಯವರ ತಬರನ ಕತೆ ನೋಡಿದಾಗ ಬಹಳ ನನಗೆ ಇವಾಗಲೂ, ಅಂದರೆ ಅದು ಸುಮಾರು ವರ್ಷ 80ರ ದಶಕದಲ್ಲಿ ಬಂದಿರುವಂತಹ ಸಿನಿಮಾ, 86ರಲ್ಲಿ, ಈಗಲೂ ಕೂಡ ಕೆಲವು ಅಂಶಗಳು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ತಬರನ ಕತೆ ಸಿನಿಮಾದಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಬಾಬು ಎನ್ನುವಂತಹ ಹುಡುಗ, ತಬರ ಮತ್ತು ಅವನ ಹೆಂಡತಿ ಆ ಹುಡುಗನ್ನ, ಅವನು ತಂದೆ ತಾಯಿ ಯಾರು ಇಲ್ಲದ ಹುಡುಗನ್ನ ಅವರು ಸಾಕ್ಕೊಳ್ತಾರೆ. ನಾನು ಕಾಸರವಳ್ಳಿ ಅವ್ರ ಜೊತೆ ಮಾತನಾಡಿದಾಗ, ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರು, ಹೌದು ಬಾಬು ಕ್ಯಾರೆಕ್ಟರ್ನ ಸೃಷ್ಟಿಸಿದೆ ನಾನು, ಅಂದರೆ ಮುಂದೆ ಫ್ಯೂಚರ್ ಯಾವ ರೀತಿ ಅಂತ ಅವರು ಏನೋ ಬೇರೆ ಎಕ್ಸ್ಪ್ಲನೇಷನ್ ಕೊಟ್ಟರು. ನಾನು ಅಂದ್ಕೊಂಡಿದ್ದು ಮತ್ತೆ ಸಿನಿಮಾ ನೋಡಿದಾಗ ಬಾಬುಗೆ ಒಂದು ಬಹಳ ವಿಶಿಷ್ಟವಾದ ಫಂಕ್ಷನ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ನೀವು ಸಣ್ಣ ಕತೆ ಓದಿದಾಗ, ತೇಜಸ್ವಿಯವರ ಸಣ್ಣ ಕತೆ ಓದಿದಾಗ ನೀವು ನೋಡೋವಂಥದ್ದು, ಫಸ್ಟ್ 3-4 ಪುಟಗಳು ತಬರನ ಕಥೆಯಲ್ಲಿ ತಬರ ಯಾವ ರೀತಿ ಬ್ರಿಟಿಷರ ಕಾಲದವನು, ಅವನು ಒಂದು ರೀತಿಯಲ್ಲಿ ಬ್ರಿಟಿಷರ ಕಾಲಕ್ಕೆ ಸೀಮಿತವಾಗಿ ಇರೋನು, ಅದನ್ನೇ ಗ್ರೇಟ್ ಅಂದ್ಕೊಳ್ತಾ ಇರೋನು ಅಂತ ನಾವು ಓದ್ತೀವಿ. ಅದಾದಮೇಲೆ ಈಗಿನ ಆಮೇಲಿನ ಅವನ ಜೀವನದ ಬಗ್ಗೆ ನೋಡ್ತೀವಿ. ಇಲ್ಲಿ ನಾವು ಅಂದರೆ ಕಾಸರವಳ್ಳಿಯವರ ಸಿನಿಮಾದಲ್ಲಿ ತಬರ, he is not stuck in the past as much as he is stuck in the present. ಇವಾಗ ಮುಂದಕ್ಕೆ ಹೇಗೆ ಹೋಗಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಈಗ ಒಂದು ರೀತಿಯಲ್ಲಿ ಅವನು ಇವತ್ತಿನ ಸ್ಥಿತಿಗತಿಗಳಲ್ಲಿ ಅವನು ಕಟ್ಟು ಹಿಡ್ಕೊಂಡಿದ್ದಾನೆ ಅವನನ್ನು. ಬಾಬು ಎನ್ನುವ ಪಾತ್ರ ಮುಂದೆ ಬರೋದನ್ನು ಆಂಟಿಸಿಪೇಟ್ ಮಾಡ್ತಾ ಇರುವಂತಹ ಪಾತ್ರ, ಮುಂದೆ ಬರುವಂತಹ ಬದಲಾವಣೆಗಳು, ಅದು ಟಾರ್ ಬರುತ್ತೆ. ಮತ್ತು ನೀವು ಚಿತ್ರ ನೋಡಿದರೆ ನಿಮಗೆ ನೆನಪಾಗತ್ತೆ, ಅವನು ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನ ಬೆಳವಣಿಗೆ ನೋಡಿ ಅವನಿಗೆ ಅದರ ಒಂಥರ ಆ ಪ್ರಪಂಚದಲ್ಲಿ ಅವನು ಕಂಪ್ಲೀಟಾಗಿ ಅವನನ್ನು ಸೆಳೆಯುತ್ತೆ ಬೆಂಗಳೂರಿನ ಪ್ರಪಂಚ. ಬಾಬು ಬಿಟ್ಟು ಓಡ್ ಹೊಟ್ಟೋಗ್ತಾನೆ. ಸೊ ಒಂದು ರೀತಿಯಲ್ಲಿ ಇವತ್ತಿನ ಪ್ರಪಂಚ ಅಂದರೆ ಚೇಂಜ್ ಬೇಡ ನನಗೆ ಇವಾಗ ಹೇಗಿದ್ದೀನೋ ಇದೇ ಥರ, ಅಥವಾ ಹಿಂದೆ ಹೇಗಿತ್ತು ಅದೇ ಥರ, ಮುಂದೆ ಬರೋದು ನನಗೆ ಥ್ರೆಟ್ ಆಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಇರುವಂತಹ ತಬರನ ಪಾತ್ರವನ್ನು ಗಿರೀಶ್ ಕಾಸರವಳ್ಳಿಯವರು ಸೃಷ್ಟಿಸಿದ್ದಾರೆ. ಮುಂಬರುವ ಚೇಂಜ್ ಅವರ ಚಿತ್ರದಲ್ಲಿ ಕಾಣ್ತಾ ಇದೆ. ಬಟ್ ಅದರ ಬಗ್ಗೆ ತಬರನಿಗಿರುವ ಹೆದರಿಕೆ, ಅದರ ಜೊತೆ ಅವನು ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋದು ಅವನ ಹುಚ್ಚಿನ ಒಂದು ರೂಪ. ಇದು ನನ್ನ ಇಂಟರ್ಪ್ರಿಟೇಷನ್, ಇದು ಕಾಸರವಳ್ಳಿಯ ಸಿನಿಮಾದಲ್ಲಿ ದಕ್ಕಿರುವ ನನಗೆ ತಬರನ ಕ್ಯಾರೆಕ್ಟರ್ನ ಇಂಟರ್ಪ್ರಿಟೇಷನ್ ಅನ್ಕೋತೀನಿ. ಮೆನ್ ಆಫ್ ಸೈನ್ಸ್ ಕುಬೇರ ಮತ್ತು ಪಾಟೀಲ್ ಇವ್ರನ್ನ ನೋಡಿದಾಗ, ಕುಬೇರ ಒಂದು ರೀತಿಯಲ್ಲಿ ರ್ಯಾಷನಲಿಸ್ಟ್, ವಿಚಾರವಾದಿ,
ಅಲ್ಲಿ ನಡೀತಾ ಇರುವಂತಹ ಭೂತ ಪ್ರೇತಗಳ ಕಥೆಗಳನ್ನು ನಂಬದೇ ಇರೋನು, ಸೈನ್ಸ್, ರ್ಯಾಷನಾಲಿಟಿ, ಒಂಥರ ಅನ್ಇಕ್ವಿವೋಕಲ್, ಏನು ಅವನಲ್ಲಿ ಯಾವ ರೀತಿಯ ಗೊಂದಲಗಳು ಇಲ್ಲ. ಸೈನ್ಸ್ ಮತ್ತು ರ್ಯಾಷನಾಲಿಟಿ ಇವೆರಡು ಆಪೋಸಿಟ್ ಅನ್ನೋಂತಹ ಒಂದು ಕ್ಲಿಯರ್ ಕಟ್ ವಿಷನ್ ಇರುವಂತಹ ವ್ಯಕ್ತಿ. ಆದರೆ ಪಾಟೀಲ್ ನಮಗೆ ಡೈರೆಕ್ಟ್ ಆಗಿ ಇದು ಚಿದಂಬರ ರಹಸ್ಯದಲ್ಲಿ ನಮಗೆ ಡೈರೆಕ್ಟ್ ಆಗಿ ಅವರ ಬಗ್ಗೆ ಅವ್ರು ಏನು ಅನ್ಕೋತಾರೆ, ಅವ್ರು ಏನು ನಂಬಿದ್ದಾರೆ ನಂಬಿಲ್ಲ ಅದು ನಮ್ಗೆ ದಕ್ಕಲ್ಲ. ಬೇರೆ ಅವರು ಎರಡು ಗುಂಪುಗಳು ಅವರನ್ನ ಯಾವ ರೀತಿಯಲ್ಲಿ ಕಟ್ಟಿಕೊಡುತ್ತೆ. ಪಾಟೀಲ್ ಹಿಂದೂ ವಿರೋಧಿ, ಸೊ ಇವನಿಗೆ ದೇವಸ್ಥಾನ ಅಂದರೆ ಇವನಿಗೆ ನಂಬಿಕೆ ಇಲ್ಲ, ಜೀರ್ಣೋದ್ಧಾರ ಮಾಡೋಕ್ಕೆ ಇವನಿಗೆ ಸಪೋರ್ಟ್ ಮಾಡಲ್ಲ ಅಂತ ಹಿಂದೂ ವಿರೋಧಿ ಅನ್ನೋವಂಥ ಗುಂಪು ಒಂದು ಕಡೆ. ಆದರೆ ಇವನು ವಿಚಾರವಾದಿ ಅಲ್ಲ, ಇವನು ಒಂದು ರೀತಿಯಲ್ಲಿ ಆಲ್ಟರ್ನೇಟಿವ್ ಮೆಡಿಸಿನ್ ಇದೆಲ್ಲ ನಂಬಿಕೆ ಇರೋನು, ಇವನು ಹೇಗೆ ವಿಚಾರವಾದಿ ಅನ್ನೋವಂಥ ವಿಚಾರವಾದಿ ಗುಂಪು ಇನ್ನೊಂದು ಕಡೆ. ಸೊ ಬೈ ದ ಟೈಮ್ 1985 ಅಷ್ಟೊತ್ತಿಗೆ ಈ ರ್ಯಾಷನಾಲಿಟಿ ವರ್ಸಸ್ ಸೂಪರ್ಸ್ಟಿಷನ್ ಇದು ನಮಗೆ ಅಷ್ಟು ಕ್ಲಿಯರ್ ಆಗಿ ಬರದೆ ಪಾಟೀಲ್ ಎನ್ನುವಂತಹ ಕ್ಯಾರೆಕ್ಟರ್ ಬೇರೆ ಬೇರೆ ಅಂದರೆ ಐಡಿಯಾಲಜೀಸ್ಗಳ ಪಾಯಿಂಟ್ ಆಫ್ ಕಾನ್ಫ್ಲಿಕ್ಟ್, ಮ್ಯಾನ್ ಆಫ್ ಸೈನ್ಸ್ ಅನ್ನೋದಕ್ಕಿಂತ ಒಂದು ಪಾಯಿಂಟ್ ಆಫ್ ಕಾನ್ಫ್ಲಿಕ್ಟ್ ಥರ ಬರ್ತಾರೆ ಅಂತ ಅನ್ಕೋಬೋದು. ಮತ್ತು ಜಯಂತಿ ಮತ್ತು ರಮಾಮಣಿ ನಾನು ಆಗಲೇ ಹೇಳಿದ ಹಾಗೆ ಸಿನಿಮಾದಲ್ಲಿ ಅದು ಒಂದು ಹೆಣ್ಣು ಹಿಂದೂ ಜಾತಿಯ ಹಿಂದೂ ವಿದಿನ್ ಕೋಟ್ಸ್, ಅವಳಿಲ್ಲಿ ಗೌಡರ ಮನೆತನಕ್ಕೆ ಸೇರಿದವಳು ಜಯಂತಿ. ಅವಳು ಅಜೀಜಾ ಪಾತ್ರದ ಹೆಸರು ಮರ್ತಿದ್ದೀನಿ. ಸೊ ಅವನ ಜೊತೆ ಹೋಗ್ತಾಳೆ. ಇಬ್ಬರು ಗುಡ್ಡದ ಮೇಲೆ ಕುಳಿತು ಪೂರ್ತಿ ಹೊಗೆ ಮುಚ್ಕೊಂಡಿರೋ ಅಂತಹ ವಾತಾವರಣವನ್ನು ನೋಡಿ ಅವರಿಗೆ ಕಾಣುವಂತಹ ನಾಳೆ ಜನರಿಗೆ ಕಾಣಲ್ವಲ್ಲ ಅಂತ ಅವರು ಬೇಜಾರು ಮಾಡ್ಕೋತಾರೆ. ಅಂದರೆ ನಮ್ಮ ಕೆಳಗಡೆ ಊರಿನಲ್ಲಿ ಹೊಗೆ ಮುಚ್ಚಿರುವಂತಹ ಜನ, ಇಟ್ ಇಸ್ ಅ ಮೆಟಫಾರಿಕಲ್ ಸ್ಮೋಕ್ ಆಸ್ ವಿ ನೋ. ಸೊ ಈ ಹೊಗೆ ಮುಚ್ಚಿದಂತಹ ವಾತಾವರಣದಲ್ಲಿ ನಮಗೆ ಕಾಣಿಸುವಂತಹ ನಾಳೆ, ಸೊ ದೇರ್ ಈಸ್ ಅ ಪಾಸಿಟಿವ್ ಫೀಲಿಂಗ್, ಆಪ್ಟಿಮಿಸಮ್ ಅಬೌಟ್ ದ ಫ್ಯೂಚರ್. ಸೊ ಇದು ಅವರನ್ನು ಬೇರ್ಪಡಿಸುವಂತಹ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ದ ನಾವೆಲ್ ಡಸ್ ನಾಟ್ ಡೂ ಎನಿಥಿಂಗ್ ಟು ಸಪ್ರೇಟ್ ದ ಕಪಲ್ ಇನ್ ದಿಸ್. ರಮಾಮಣಿ ಮತ್ತು ಮುಸ್ತಫಾ ಅಗೇನ್ ಫೀಮೇಲ್ ಇನಿಷಿಯೇಟೆಡ್, ವುಮನ್ ಇನಿಷಿಯೇಟೆಡ್ ಲವ್ ಇದು. ಅವಳು ಮುಸ್ತಫಾನ ತಬ್ಕೊಂಡು ನನಗೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋದು, ಮತ್ತು ಅವನನ್ನು ಕರ್ಕೊಂಡು ಹೋಗೋದು, ಅವನ ಜೊತೆ ಏಕಾಂತವನ್ನು ಬಯಸೋದು. ಸೊ ಇದೆಲ್ಲ ಬಹಳ ಇಷ್ಟವಾಗುವಂಥ ಸನ್ನಿವೇಶಗಳನ್ನು ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಸೃಷ್ಟಿಸ್ತಾರೆ. ಮತ್ತು ಕಡೆಯದಾಗಿ ಗಯ್ಯಾಳಿಗಳ ಆ ಗಯ್ಯಾಳಿ ಅನ್ನುವಂತಹ ಒಂದು ಪರಿಕಲ್ಪನೆ ಒಂದು ರೀತಿಯಲ್ಲಿ ಹೆಣ್ಣನ್ನು ಸೈಲೆನ್ಸ್ ಮಾಡುವಂತಹ ಒಂದು ಪ್ರಕ್ರಿಯೆ. ಮಾತಾಡಿದ್ರೆ ಅಯ್ಯೋ ಗಯ್ಯಾಳಿ ಅಂತ ಎಲ್ಲಿ ಅನ್ನೋಂತಹ ಕೆಟ್ಟ ಹೆಸರು ಬರುತ್ತೋ ಅಂದ್ಬಿಟ್ಟು ಒಂಥರ ಸೈಲೆನ್ಸ್ ಅನ್ನು ತಬ್ಕೊಳ್ಳೋಂತಹ ಸ್ಥಿತಿಯಲ್ಲಿ ಹೆಣ್ಣನ್ನು ಇಡುವಂತಹ ಒಂದು ಕಾನ್ಸೆಪ್ಟ್ ಅದು. ಅದನ್ನು ಉಪಯೋಗಿಸಿ ಕಥೆಯನ್ನು ಬರೆದ್ರು. ಮತ್ತು ಸಿನಿಮಾದಲ್ಲೂ ಕೂಡ ನಾವು ಗಯ್ಯಾಳಿಗಳನ್ನು ಯಾವ ರೀತಿಯಲ್ಲಿ ಅಲ್ಲಿ ನೋಡ್ತೀವಿ ಅಂದರೆ ಅವರ ಕುಟುಂಬ ಇರ್ಬೋದು ಅಥವಾ ಅವರ ಎಂಟೈರ್ ವಿಲೇಜ್ ಇರ್ಬೋದು, ಗಂಡಸರು ಮಾಡೋದಕ್ಕೆ ಆಗದೇ ಇರೋಂತಹ ಅದನ್ನೆಲ್ಲ ಈ ಗಯ್ಯಾಳಿಗಳು ಮಾಡಿ ಸಾಧಿಸ್ತಾರೆ. ಸೊ ಒಂದು ರೀತಿಯಲ್ಲಿ ತಲೆಕೆಳಗು ಮಾಡುವಂತಹ, ಆ ಅರ್ಥವನ್ನೇ ತಲೆಕೆಳಗು ಮಾಡುವಂತಹ ಒಂದು ಕಥೆಯನ್ನು ತೇಜಸ್ವಿ ಅವರು ಕಟ್ಟಿದ್ದಾರೆ. ಮತ್ತು ಸಿನಿಮಾದಲ್ಲೂ ಕೂಡ ಬಂದಿದೆ. ಈ ರೀತಿಯ ಒಂದು ಕಾನ್ಸೆಪ್ಚುವಲ್ ಟ್ಯೂಮಲ್ಟ್ ಅಥವಾ ಚೇಂಜ್ ಏನಿದೆ ಅದು ತುಂಬ ಇಷ್ಟವಾಗುವಂಥದ್ದು ಸಿನಿಮಾದಲ್ಲಿ. ಮತ್ತು ಆಸ್ ಅ ವುಮನ್ ಡೈರೆಕ್ಟರ್ ಸುಮನಾ ಕಿತ್ತೂರ್ ಅವರು ಕೂಡ ಇದನ್ನು ತುಂಬ ಪಾಸಿಟಿವ್ ಆಗಿ ಸಿನಿಮಾದಲ್ಲಿ ತಂದಿದ್ದಾರೆ. ಒಬ್ಬ ಅಂದರೆ ಫೇಕ್ ಸಾಧುವನ್ನು ಹೆಂಗೆ ಓಡಿಸ್ತಾರೆ ಈ ಹೆಣ್ಮಕ್ಳು, ಮತ್ತು ಅವ್ರಿಗೆ ಗಂಡನರಿಗೆ ಕಾಣದೇ ಇರುವಂತಹ ಸತ್ಯಗಳು ಈ ಹೆಣ್ಮಕ್ಳಿಗೆ
ಯಾವ ರೀತಿಯಲ್ಲಿ ದಕ್ಕತ್ವೆ ಇದನ್ನೆಲ್ಲ ಬಹಳ ಚೆನ್ನಾಗಿ ಸಿನಿಮಾದಲ್ಲೂ ಕೂಡ ಬಂದಿದೆ. ಸೊ ಕಡೆಯದಾಗಿ ನಾನು ಈ ಅಂಶಗಳ ಮೂಲಕ ಅಥವಾ ಈ ಪಾಯಿಂಟ್ಸ್ಗಳ ಮೂಲಕ ಹೇಳೋದು ಏನಂತಂದರೆ, ಒಂದು ಸಿನಿಮಾ ಸಾಹಿತ್ಯದ ಪಠ್ಯದ ಮೇಲೆ ಬೇಸ್ ಆಗಿ ಬಂದಾಗ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಹೊಸ ಪಾತ್ರಗಳ ಪರಿಚಯ ಆಗ್ಬೋದು, ಹೊಸ ಸನ್ನಿವೇಶಗಳ ಪರಿಚಯ. ಸೊ ಬಾಬು ಪಾತ್ರ ತಬರನ ಕಥೆಯಲ್ಲಿ ಬರೋದ್ರಿಂದ ಅನೇಕ ಹೊಸ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಅದೇ ರೀತಿ ಎಲ್ಲ ಸಿನಿಮಾಗಳಲ್ಲೂ, ನಾನು ಹೇಳಿದಂಥ ಎಲ್ಲ ಸಿನಿಮಾಗಳಲ್ಲೂ ಕೂಡ ಹೊಸ ಹೊಸ ಪಾತ್ರಗಳು, ಹೊಸ ಹೊಸ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ನೀವಿದನ್ನು ತೇಜಸ್ವಿ ಅವರ ಮೂಲ ಕತೆಗೆ ಹೋಲಿಸಿ ಅಯ್ಯೋ ಮೂಲ ಕತೆಯಿಂದ ಇವೆಲ್ಲ ತುಂಬ ಬದಲಾವಣೆಗಳಾಗಿವೆ, ಇದು ಚೆನ್ನಾಗಿಲ್ಲ ಅಂತ ನೋಡೋದಕ್ಕಿಂತ ಹೊಸ ಮಾಧ್ಯಮಕ್ಕೆ ಮತ್ತು ಹೊಸ ಕಾಲಘಟ್ಟಕ್ಕೆ, ಹೊಸ ಪ್ರೇಕ್ಷಕರಿಗೆ ಬೇಕಾಗಿರುವಂತಹ ಬದಲಾವಣೆಗಳು ಏನು, ಮತ್ತು ಒಂದು ರೀತಿಯಲ್ಲಿ ಈ ಪಾತ್ರಗಳು ನಮಗೆ ಹತ್ತಿರ ಆಗತ್ವಾ ಇಲ್ವಾ, ಈ ಕಾಲಕ್ಕೆ ತಕ್ಕಂತಹ ಪಾತ್ರಗಳ ಅಥವಾ ಹಿಂದೆ ಕ್ಯಾರೆಕ್ಟರ್ಸ್ ಬಿಕಮ್ ಡೇಟೆಡ್ ಅಲ್ವಾ, ಹಳತಾಗಿ ಅನಿಸುತ್ತೆ ನಮಗೆ. ಬಟ್ ಈ ಪಾತ್ರಗಳು ಯಾಕೆ ನಮಗೆ ಹೊಸದಾಗಿ ಇನ್ನೂ ಅನಿಸುತ್ತೆ ಅಂತಂದರೆ ಆ ರೀತಿಯಲ್ಲಿ ಅವನ್ನು ಪ್ರೆಸೆಂಟ್ ಮಾಡಿದೆ. ಡೇರ್ ಡೆವಿಲ್ ಮುಸ್ತಫಾ ನನಗೆ ಬಹಳ ಆಶ್ಚರ್ಯ ತಂದಂತಹ ಸಿನಿಮಾ. ಅದೇ ರೀತಿ ಕಿರುಗೂರಿನ ಗಯ್ಯಾಳಿಗಳು ಕೂಡ ಒಂದು ರೀತಿಯಲ್ಲಿ ಇವತ್ತಿನ ಪ್ರೇಕ್ಷಕರ ನಾಡಿ ಮಿಡಿತವನ್ನು ಹಿಡಿದು ಮಾಡಿರುವಂತಹ ಸಿನಿಮಾಗಳು. ಆ್ಯಂಡ್ ತೇಜಸ್ವಿಯನ್ನು ಮತ್ತೆ ಹೋಗಿ ಓದುವುದಕ್ಕೆ ಪ್ರೇರೇಪಿಸುವಂತಹ ಸಿನಿಮಾಗಳು. ಆ್ಯಂಡ್ ಕೀಪಿಂಗ್ ತೇಜಸ್ವಿ ರೆಲೆವೆಂಟ್ ಫಾರ್ ಟುಡೇಸ್ ಆಡಿಯನ್ಸ್ ಅಂತ ಅನ್ಕೋತೀನಿ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಮತ್ತು ಆಯೋಜಕರು ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.